ಹಲೋ ವೀಕ್ಷಕರೇ, ಬಜರಂಗಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈ ಜಗತ್ತಿನಲ್ಲಿ ಅಹಂಕಾರ ಎನ್ನುವುದು ಎಂತಹ ಮಹಾನ್ ವ್ಯಕ್ತಿಯನ್ನಾದರೂ ಹೇಗೆ ಪಾತಾಳಕ್ಕೆ ತಳ್ಳುತ್ತದೆ ಮತ್ತು ಭಕ್ತಿ ಎನ್ನುವುದು ಹೇಗೆ ಮೃತ್ಯುವನ್ನು ಗೆಲ್ಲುತ್ತದೆ ಎನ್ನುವುದಕ್ಕೆ ನಮ್ಮ ಪುರಾಣಗಳಲ್ಲಿ ಅನೇಕ ಉದಾಹರಣೆಗಳು ಇವೆ. ಆದರೆ ಜಗತ್ತಿನ ತಂದೆ ತಾಯಿಗಳಾದ ಭಗವಾನ್ ಶಿವ ಮತ್ತು ಶಕ್ತಿಯರ ಜೀವನದಲ್ಲಿ ನಡೆದ ಈ ಒಂದು ಘಟನೆ ಇಡೀ ಬ್ರಹ್ಮಾಂಡವನ್ನೇ ನಡುಗಿಸಿದ ಘಟನೆಯಾಗಿದೆ. ಇದು ಕೇವಲ ವೇಷದ ಕಥೆಯಲ್ಲ, ಇದು ಪ್ರೇಮದ ಪರಾಕಾಷ್ಠೆ. ತನ್ನ ಗಂಡನಿಗೆ ಆದ ಅವಮಾನವನ್ನು ಸಹಿಸಲಾರದೆ ಸಾಕ್ಷಾತ್ ಜಗನ್ಮಾತೆ ಸತಿದೇವಿಯ ದೇಹ ಅಗ್ನಿಯಲ್ಲಿ ಬೆಂದು ಹೋದಾಗ ಆ ಕೈಲಾಸಪತಿ ಹೇಗೆ ಪ್ರಳಯ ರುದ್ರನಾಗಿ ಬದಲಾದ, ಶಾಂತವಾಗಿದ್ದ ಹಿಮವತ್ ಪರ್ವತಗಳು ಹೇಗೆ ಸ್ಮಶಾನದಂತೆ ಭಾಸವಾದವು, ಆ ಶಿವನ ಜಡೆಯಿಂದ ಹುಟ್ಟಿದ ವೀರಭದ್ರನು ಹೇಗೆ ದಕ್ಷಿಣ ಸಾಮ್ರಾಜ್ಯವನ್ನು ಧೂಳಿಪಟ ಮಾಡಿದನು. ಈ ರೋಚಕ ಮತ್ತು ಮೈ ನಡುಗಿಸುವ ಸತ್ಯ ಕಥೆಯನ್ನು ಇಂದು ನಾವು ಕಣ್ಣಿಗೆ ಕಟ್ಟುವಂತೆ ಅತ್ಯಂತ ವಿಸ್ತಾರವಾಗಿ ತಿಳಿಯೋಣ. ಶಿವರಾತ್ರಿ ಹಬ್ಬದ ಈ ಪವಿತ್ರ ಸಂದರ್ಭದಲ್ಲಿ ಈ ಕಥೆಯನ್ನು ಕೇಳುವುದು ಅತ್ಯಂತ ಪುಣ್ಯದ ಕೆಲಸ. ವೀಕ್ಷಕರೇ, ಕಥೆಯನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ನನ್ನದೊಂದು ಸಣ್ಣ ವಿನಂತಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ಆ ಪರಮಾತ್ಮನಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ. ಈಗ ಕತೆಗೆ ಬರೋಣ. ಬಹಳ ಹಿಂದಿನ ಕಾಲದ ಮಾತು. ಈ ಸೃಷ್ಟಿಯ ಆರಂಭದ ಕಾಲವದು. ಬ್ರಹ್ಮದೇವರ ಬಲ ಹೆಬ್ಬೆರಳಿನಿಂದ ಹುಟ್ಟಿದವನೇ ದಕ್ಷ. ಪ್ರಜಾಪತಿ ಆದ ಕಾರಣ ದಕ್ಷನಿಗೆ ಸೃಷ್ಟಿ ಆಧಿಪತ್ಯ ಸಿಕ್ಕಿತು. ಅವನು ಪ್ರಜಾಪತಿಗಳ ರಾಜನಾಗಿದ್ದನು. ದಕ್ಷನಿಗೆ ಅಪ್ರತಿಮವಾದ ಸೌಂದರ್ಯವಿತ್ತು, ಸೂರ್ಯನಂತಹ ತೇಜಸ್ಸಿತ್ತು, ಅಪಾರವಾದ ವೇದಗಳ ಜ್ಞಾನವಿತ್ತು. ಅವನ ಒಂದು ಆಜ್ಞೆಗೆ ದೇವಲೋಕದ ಮಹಾಶಕ್ತಿಗಳೇ ತಲೆಬಾಗುತ್ತಿದ್ದರು. ಆದರೆ ಸ್ನೇಹಿತರೆ, ಜ್ಞಾನವಿದ್ದ ಕಡೆ ವಿನಯವೂ ಇರಬೇಕು, ಅಧಿಕಾರವಿದ್ದ ಕಡೆ ಜವಾಬ್ದಾರಿ ಇರಬೇಕು. ಆದರೆ ದಕ್ಷನಿಗೆ ಜ್ಞಾನದ ಜೊತೆ ಅಹಂಕಾರವು ಸೇರಿಕೊಂಡಿತ್ತು. ನಾನೇ ಶ್ರೇಷ್ಠ, ನನಗಿಂತ ದೊಡ್ಡವರು ಯಾರೂ ಇಲ್ಲ, ನಾನೇ ಈ ಜಗತ್ತಿನ ಪಾಲಕ, ನಾನಿಲ್ಲದಿದ್ದರೆ ಈ ಸೃಷ್ಟಿ ನಡೆಯುವುದಿಲ್ಲ ಎಂಬ ಮದ ಅವನ ತಲೆಯಲ್ಲಿ ಇತ್ತು. ದಕ್ಷನಿಗೆ 60 ಜನ ಹೆಣ್ಣು ಮಕ್ಕಳು ಇದ್ದರು. ಅವರಲ್ಲಿ ಕೊನೆಯವಳು ಮತ್ತು ಎಲ್ಲರಿಗಿಂತ ಹೆಚ್ಚು ಗುಣವಂತೆಯಾದವಳು ಸತೀದೇವಿ. ಸತೀದೇವಿ ಸಾಮಾನ್ಯ ಮನುಷ್ಯ ಕನ್ಯೆಯಲ್ಲ, ಅವಳು ಸಾಕ್ಷಾತ್ ಆದಿ ಪರಾಶಕ್ತಿಯೇ. ದಕ್ಷನಿಗೆ ತಪಸ್ಸಿಗೆ ಮೆಚ್ಚಿ ಲೋಕ ಕಲ್ಯಾಣಕ್ಕಾಗಿ ಅವನ ಮಗಳಾಗಿ ಜನಿಸಿದ್ದಳು. ಸತಿಯು ಬೆಳೆಯುತ್ತಾ ಹೋದಂತೆ ಅವಳ ಸೌಂದರ್ಯವು ಹುಣ್ಣಿಮೆಯ ಚಂದ್ರನಂತೆ ಪ್ರಕಾಶಿಸುತ್ತಿತ್ತು. ಅವಳ ಗುಣಗಳು ಹಾಲಿನಂತೆ ಪರಿಶುದ್ಧವಾಗಿದ್ದವು. ಅವಳ ನಗುವು ಮಲ್ಲಿಗೆಯಂತೆ ಹರಳುತ್ತಿತ್ತು. ದಕ್ಷನು ತನ್ನ ಮಗಳನ್ನು ಒಬ್ಬ ಮಹಾನ್ ಚಕ್ರವರ್ತಿಗೆ, ಅಂದರೆ ತನ್ನಂತೆಯೇ ಅಧಿಕಾರ ಮತ್ತು ಐಶ್ವರ್ಯ ಇರುವ ಒಬ್ಬ ರಾಜನಿಗೆ ಕೊಟ್ಟು ಮದುವೆ ಮಾಡಬೇಕು. ಅವಳು ರೇಷ್ಮೆ ಹಾಸಿಗೆಯ ಮೇಲೆ ಮಲಗಬೇಕು, ಬಂಗಾರದ ತೊಟ್ಟಿಲಿನಲ್ಲಿ ತೂಗಬೇಕು, ದೇವತೆಗಳೇ ಅವಳ ಸೇವೆ ಮಾಡಬೇಕು ಎಂದು ಹಗಲುಗನಸು ಕಂಡಿದ್ದನು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಅರಮನೆಯಲ್ಲಿ ಬೆಳೆದ ಸತಿಯ ಮನಸ್ಸು ಐಶ್ವರ್ಯದ ಕಡೆಗೆ ಹೋಗಲಿಲ್ಲ. ಅವಳ ಮನಸ್ಸು ಕೈಲಾಸದ ಹಿಮದ ಬೆಟ್ಟಗಳ ಕಡೆಗೆ. ಅಲ್ಲಿ ಕಠಿಣವಾದ ಚಳಿಯಲ್ಲಿ ಯಾವ ಆಭರಣಗಳು ಇಲ್ಲದೆ, ಮೈಮೇಲೆ ಬಟ್ಟೆ ಇಲ್ಲದೆ, ಕೇವಲ ಹುಲಿ ಚರ್ಮವನ್ನು ಧರಿಸಿ ಧ್ಯಾನ ಮಾಡುತ್ತಾ ಕುಳಿತಿದ್ದ ದಿಗಂಬರ ಶಿವನ ಕಡೆಗೆ ಸೆಳೆದಿತ್ತು. ಶಿವನು ಯಾರು? ಆತ ಲೌಕಿಕ ಜಗತ್ತಿನ ಯಾವುದೇ ವ್ಯಾಮೋಹವಿಲ್ಲದ ಮಹಾಯೋಗಿ. ಆತನಿಗೆ ಅರಮನೆ ಇಲ್ಲ, ಒಡವೆಗಳೂ ಇಲ್ಲ, ಸೈನ್ಯವಿಲ್ಲ. ಮೈ ತುಂಬ ಸ್ಮಶಾನದ ಬೂದಿಯನ್ನು ಬಳಿದುಕೊಂಡಿರುವವನು, ಕುತ್ತಿಗೆಯಲ್ಲಿ ಹಾವನ್ನು ಸುತ್ತಿಕೊಂಡಿರುವವನು, ರುಂಡಮಾಲೆಯನ್ನು ಧರಿಸಿರುವವನು. ಇಂತಹ ಶಿವನನ್ನು ಮದುವೆಯಾಗಲು ಸತಿದೇವಿ ಹಠ ಹಿಡಿದಳು. ಅವಳು ಅರಮನೆಯ ಸುಖ ಭೋಗಗಳನ್ನು ತ್ಯಜಿಸಿ ಕಾಡಿಗೆ ಹೋಗಿ ಮಳೆ ಚಳಿ ಬಿಸಿಲು ಎನ್ನದೆ ಕಠಿಣ ತಪಸ್ಸು ಮಾಡಿ ತಂದೆಯ ವಿರೋಧವಿದ್ದರೂ ಶಿವನನ್ನೇ ಒಲಿಸಿಕೊಂಡು ಮದುವೆಯಾದಳು. ದಕ್ಷನಿಗೆ ಇದು ಅರಗಿಸಿಕೊಳ್ಳಲು ಆಗಲಿಲ್ಲ.
ನನ್ನಂತಹ ತ್ರಿಲೋಕದ ಚಕ್ರವರ್ತಿಯ ಮಗಳು ಆ ಭಿಕಾರಿಯನ್ನು ಮದುವೆಯಾದಳಲ್ಲ, ನನ್ನ ಮರ್ಯಾದೆ ಹೋಯಿತು ಎಂಬ ನೋವು ಮತ್ತು ಕೋಪ ಅವನಲ್ಲಿ ಇತ್ತು. ಆದರೂ ಬ್ರಹ್ಮದೇವರ ಮಾತಿಗೆ ಬೆಲೆ ಕೊಟ್ಟು ಮದುವೆ ಮಾಡಿಕೊಟ್ಟನು. ಆದರೆ ಮನುಷ್ಯನಲ್ಲಿ ದ್ವೇಷದ ಬೆಂಕಿ ಉರಿಯುತ್ತಲೇ ಇತ್ತು. ಆದರೆ ದಕ್ಷ ಮತ್ತು ಶಿವನ ನಡುವಿನ ದ್ವೇಷಕ್ಕೆ ಅಸಲಿ ಕಿಡಿ ಒತ್ತಿಕೊಂಡಿದ್ದು ಪ್ರಯಾಗದಲ್ಲಿ ನಡೆದ ಒಂದು ದೊಡ್ಡ ಸಭೆಯಲ್ಲಿ. ಒಂದೊಂದು ದಿನ ಋಷಿಮುನಿಗಳು ಮತ್ತು ದೇವತೆಗಳು ಒಂದು ಮಹಾನ್ ಯಾಗವನ್ನು ಮಾಡಲು ನೈಮಿಷಾರಣ್ಯದಲ್ಲಿ ಸೇರಿದ್ದರು. ಆ ಸಭೆಗೆ ದಕ್ಷ ಪ್ರಜಾಪತಿ ಪ್ರವೇಶಿಸಿದಾಗ ಅವನ ತೇಜಸ್ಸನ್ನು ಕಂಡು ಅಲ್ಲಿ ಕುಳಿತಿದ್ದ ಇಂದ್ರ, ವರುಣ, ಅಗ್ನಿ ಸೇರಿದಂತೆ ಎಲ್ಲ ದೇವತೆಗಳು ಮತ್ತು ಋಷಿಗಳು ಎದ್ದು ನಿಂತು ಕೈ ಮುಗಿದು ಸ್ವಾಗತಿಸಿದರು. ದಕ್ಷನ ಅಧಿಕಾರಕ್ಕೆ ಹೆದರಿ ತಲೆ ಬಾಗಿದರು. ಆದರೆ ಆ ಸಭೆಯಲ್ಲಿ ಕುಳಿತಿದ್ದ ಬ್ರಹ್ಮದೇವ ಮತ್ತು ಮಹಾದೇವ ಶಿವ ಇಬ್ಬರೂ ಎದ್ದು ನಿಲ್ಲಲಿಲ್ಲ. ಬ್ರಹ್ಮದೇವನು ದಕ್ಷನ ತಂದೆ, ಹಾಗಾಗಿ ಅವನು ಎದ್ದೇಳಲಿಲ್ಲ. ಇನ್ನು ಶಿವನು ಜಗತ್ತಿನ ಗುರು, ಪರಮಾತ್ಮ, ಆದಿಯೋಗಿ. ಅವನು ಯಾರಿಗೂ ತಲೆಬಾಗುವ ಅಗತ್ಯವಿರಲಿಲ್ಲ. ಅವನು ಕಣ್ಣು ಮುಚ್ಚಿ ಪರಬ್ರಹ್ಮನ ಧ್ಯಾನದಲ್ಲಿದ್ದನು. ಆದರೆ ಅಹಂಕಾರದಿಂದ ಕುರುಡನಾಗಿದ್ದ ದಕ್ಷನು ಇದನ್ನು ತನ್ನ ಘೋರ ಅವಮಾನ ಎಂದು ಭಾವಿಸಿದನು. ದಕ್ಷನ ಕಣ್ಣುಗಳು ಕೆಂಪಾದವು. ಅವನು ಸಭೆಯ ಮಧ್ಯದಲ್ಲಿ ನಿಂತು ನಡುಗುತ್ತಾ ಶಿವನಿಗೆ ಬೆರಳು ತೋರಿಸಿ ನಿಂದಿಸಲು ಶುರು ಮಾಡಿದನು. ನೋಡಿ, ಈತನ ಅಹಂಕಾರವನ್ನು. ಇವನು ನನ್ನ ಮಗಳನ್ನು ಮದುವೆಯಾಗಿದ್ದರು ಮಾವನಾದ ನನಗೆ ಮರ್ಯಾದೆ ಕೊಡಲಿಲ್ಲ. ಇವನು ದೇವತೆಗಳ ನಡುವೆ ಇರಲು ಯೋಗ್ಯನಲ್ಲ. ಇವನು ಸ್ಮಶಾನವಾಸಿ, ಭೂತ ಪ್ರೇತಗಳ ಒಡೆಯ. ಇವನಿಗೆ ವೇದಗಳ ಜ್ಞಾನವಿಲ್ಲ, ಶುಚಿತ್ವವಿಲ್ಲ. ಮಂಗಳ ಕಣ್ಣಿನಂತಿರುವ ಇವನು ಮಂಗಳಕರನಾಗಲು ಹೇಗೆ ಸಾಧ್ಯ? ಇವನು ಬ್ರಹ್ಮನ ಮಗನಾದ ನನಗೆ ಅವಮಾನ ಮಾಡಿದ್ದಾನೆ. ಆದ್ದರಿಂದ ಇಂದಿನಿಂದ ಇವನಿಗೆ ಯಾವುದೇ ಯಜ್ಞದಲ್ಲಿ ಪೂಜಾ ಅರ್ಪಣೆ ಸಿಗಬಾರದು. ದೇವತೆಗಳ ಸಾಲಿನಲ್ಲಿ ಇವನಿಗೆ ಸ್ಥಾನವಿಲ್ಲ ಎಂದು ಶಾಪ ನೀಡಿದನು. ಅಂದು ನಂದಿಯು ಕೋಪಗೊಂಡು ದಕ್ಷನಿಗೆ ಎದುರು ಮಾತನಾಡಿದರು. ಶಿವನು ಮಾತ್ರ ಮೌನವಾಗಿಯೇ ಇದ್ದನು. ಯಾವುದೇ ಪ್ರತಿಕ್ರಿಯೆ ನೀಡದ ಅಲ್ಲಿಂದ ಹೊರಟು ಹೋದನು. ಆದರೆ ದಕ್ಷನು ಅಂದಿನಿಂದ ಶಿವನನ್ನು ತನ್ನ ಪರಮಶತ್ರು ಎಂದು ಘೋಷಿಸಿದನು. ದಿನಗಳು ಕಳೆದವು, ಯುಗಗಳು ಉರುಳಿದವು. ತನ್ನ ಸೇಡನ್ನು ತೀರಿಸಿಕೊಳ್ಳಲು ಮತ್ತು ಶಿವನಿಲ್ಲದೆಯೂ ತಾನು ಯಜ್ಞ ಮಾಡಬಲ್ಲೆ, ತಾನೇ ಶ್ರೇಷ್ಠ ಎಂದು ಜಗತ್ತಿಗೆ ತೋರಿಸಲು ದಕ್ಷನು ಒಂದು ವೈಭವಯುತವಾದ ಮಹಾಯಾಗವನ್ನು ಏರ್ಪಡಿಸಿದನು. ಈ ಯಜ್ಞವು ಎಷ್ಟೊಂದು ದೊಡ್ಡದಾಗಿತ್ತೆಂದರೆ ಇಡೀ ಬ್ರಹ್ಮಾಂಡದಲ್ಲಿ ಇಂತಹ ಯಜ್ಞ ಹಿಂದೆಂದೂ ನಡೆದಿರಲಿಲ್ಲ. ಗಂಗಾದ್ವಾರದ ಸಮೀಪದ ಕನಕಾಲ ಎಂಬ ಪ್ರದೇಶದಲ್ಲಿ ದೊಡ್ಡ ಯಾಗಶಾಲೆ ನಿರ್ಮಾಣವಾಯಿತು. ಈ ಯಜ್ಞಕ್ಕೆ ದಕ್ಷನು ಸ್ವರ್ಗ ಮತ್ತು ಪಾತಾಳ ಲೋಕದ ಎಲ್ಲ ದೇವಶ್ರೇಷ್ಠರನ್ನು ಕರೆದನು. ಇಂದ್ರ, ವಾಯು, ವರುಣ, ಯಮ, ಕುಬೇರ, ಗಾಂಧರ್ವರು, ಕಿನ್ನರರು, ಸಿದ್ಧರು, ಮಹಾನ್ ಋಷಿಗಳು, ಹೀಗೆ ಪ್ರತಿಯೊಬ್ಬರಿಗೂ ರಕ್ಷಖಚಿತ ಮಂತ್ರಣ ಪತ್ರಗಳು ಹವಾದವು. ದಕ್ಷನ ಅರಮನೆಯಲ್ಲಿ ಸಂಭ್ರಮವೋ ಸಂಭ್ರಮ. ಎಲ್ಲೆಡೆ ಹೂವಿನ ಅಲಂಕಾರ, ವೇದಗಳ ಘೋಷಗಳು, ಹೋಮದ ಹೊಗೆ ಮುಗಿಲು ಮುಟ್ಟಿತು. ಆದರೆ ವೀಕ್ಷಕರೇ, ಉದ್ದೇಶಪೂರ್ವಕವಾಗಿ ಕೇವಲ ಅವಮಾನ ಮಾಡುವ ಸಲುವಾಗಿ ದಕ್ಷನು ತನ್ನ ಪ್ರೀತಿಯ ಮಗಳಾದ ಸತಿಗೆ ಮತ್ತು ತನ್ನ ಅಳಿಯನಾದ ತ್ರಿಲೋಕದ ಒಡೆಯ ಪರಮಶಿವನಿಗೆ ಮಾತ್ರ ಆಮಂತ್ರಣ ನೀಡಲಿಲ್ಲ. ಆ ಅಮಂಗಳಕಾರಿಯನ್ನು ನಾನು ಕರೆದರೆ ನನ್ನ ಪವಿತ್ರ ಯಜ್ಞಶಾಲೆ ಅಶುದ್ಧವಾಗುತ್ತದೆ. ಅವನು ಬರುವುದು ಬೇಡ, ಅವನ ಹೆಂಡತಿ ಬರುವುದು ಬೇಡ ಎಂದು ಅಟ್ಟಹಾಸದಿಂದ ಹೇಳಿದನು. ಇತ್ತ ಕೈಲಾಸ ಪರ್ವತದಲ್ಲಿ ಶಾಂತಿ ನೆಲೆಸಿತ್ತು. ಶಿವನು ಹಿಂದಿನಂತೆ ಧ್ಯಾನದಲ್ಲಿ ಮಗ್ನನಾಗಿದ್ದನು. ಸತಿದೇವಿ ಕೈಲಾಸದ ಪ್ರಕೃತಿ ಸೌಂದರ್ಯವನ್ನು ನೋಡುತ್ತಿದ್ದಾಗ ಆಕಾಶ ಮಾರ್ಗವಾಗಿ ಸಾಲು ಸಾಲಾಗಿ ಹೋಗುತ್ತಿದ್ದ ದೇವತೆಗಳ ದಿವ್ಯ ವಿಮಾನಗಳನ್ನು ಕಂಡಳು. ದೇವಲೋಕದ ಅಪ್ಸರೆಯರು ಅತ್ಯಂತ ಸುಂದರವಾದ ರೇಷ್ಮೆ ಸೀರೆಗಳನ್ನು ಧರಿಸಿ, ಆಭರಣಗಳನ್ನು ಧರಿಸಿ, ಗಂಡಂದಿರ ಜೊತೆ ನಗುತ್ತಾ ದಕ್ಷನ ಅರಮನೆ ಕಡೆಗೆ ಹೋಗುತ್ತಿದ್ದರು. ಅವರು ಮಾತನಾಡಿಕೊಳ್ಳುತ್ತಿದ್ದ ಮಾತುಗಳು
ಸತಿದೇವಿಯ ಕಿವಿಗೆ ಬಿದ್ದಾಗ ದಕ್ಷ ಮಹಾರಾಜ ಯಜ್ಞ ಎಷ್ಟೊಂದು ವೈಭವಪೂರ್ಣವಾಗಿದೆ ಅಲ್ಲವೇ, ಹೋಗದಿದ್ದರೆ ನಮಗೆ ನಷ್ಟ, ಬನ್ನಿ ಬೇಗ ಹೋಗೋಣ. ಇದನ್ನು ಕೇಳಿ ಸತಿದೇವಿಗೆ ಆಶ್ಚರ್ಯ ಆಯಿತು. ಅವಳು ಕುತೂಹಲದಿಂದ ತನ್ನ ಸಖಿಯರನ್ನು ವಿಚಾರಿಸಿದಾಗ, ದೇವಿ, ನಿಮ್ಮ ತಂದೆ ದಕ್ಷ ಮಹಾರಾಜರು ಒಂದು ಮಹಾಯಜ್ಞವನ್ನು ಮಾಡುತ್ತಿದ್ದಾರೆ, ಅದಕ್ಕೆ ಎಲ್ಲರೂ ಹೋಗುತ್ತಿದ್ದಾರೆ ಎಂಬ ವಿಷಯ ತಿಳಿಯಿತು. ಇದನ್ನು ಕೇಳಿದ ತಕ್ಷಣ ಸತಿಗೆ ಎಲ್ಲಿಲ್ಲದ ಸಂತೋಷವಾಯಿತು. ಮಗಳ ಮನಸ್ಸು ಅಲ್ವಾ, ತಂದೆಯ ಮನೆಯ ಸಂಭ್ರಮ ಅಂದ ತಕ್ಷಣ ಕುಣಿದಾಡಿದಳು. ಓ, ನನ್ನ ತಂದೆಯ ಮನೆಯಲ್ಲಿ ವಿಶೇಷ ಕಾರ್ಯಕ್ರಮವಿದೆಯೇ? ಹಾಗಾದರೆ ನಾನು ಹೋಗಲೇಬೇಕು. ನನ್ನ ಅಕ್ಕಂದಿರೆಲ್ಲರೂ ಬಂದಿರುತ್ತಾರೆ. ನನ್ನ ತಾಯಿಯನ್ನು ನೋಡಿ ಎಷ್ಟೋ ದಿನಗಳು ಆದವು. ಅವಳು ನನಗಾಗಿ ಕಾಯುತ್ತಿರುತ್ತಾಳೆ ಎಂದು ಸಂಭ್ರಮಿಸಿದಳು. ಅವಳು ಶಿವನ ಹತ್ತಿರ ಹೋಗಿ, ಪ್ರಭು ಕೇಳಿದರ, ನನ್ನ ತಂದೆಯ ಅರಮನೆಯಲ್ಲಿ ದೊಡ್ಡ ಹಬ್ಬವಂತೆ ನೋಡಿ, ಸಮಸ್ತ ದೇವತೆಗಳು ಅಲ್ಲಿಗೆ ಹೋಗುತ್ತಿದ್ದಾರೆ. ಮಗಳಾಗಿ ನನಗೂ ಅಲ್ಲಿಗೆ ಹೋಗುವ ಆಸೆ ಆಗುತ್ತಿದೆ. ನಮಗೆ ಆಮಂತ್ರಣ ಪತ್ರ ಬರಬೇಕಲ್ಲವೇ? ಬಹುಶಃ ಬರುವ ದಾರಿಯಲ್ಲಿ ತಡವಾಗಿರಬಹುದು, ಅಥವಾ ತಂದೆಯ ಮನೆಗೆ ಹೋಗಲು, ಗಂಡನ ಮನೆಗೆ ಹೋಗಲು ಮತ್ತು ಗುರುವಿನ ಮನೆಗೆ ಹೋಗಲು ಆಮಂತ್ರಣದ ಅವಶ್ಯಕತೆ ಏನಿದೆ? ನಾವಿಬ್ಬರು ಅಲ್ಲಿಗೆ ಹೋಗೋಣ ಬನ್ನಿ ಸ್ವಾಮಿ, ದಯವಿಟ್ಟು ಇಲ್ಲ ಎನ್ನಬೇಡಿ ಎಂದು ಬಹಳ ಮುಗ್ಧತೆಯಿಂದ ಆಸೆಯಿಂದ ಕೇಳಿದಳು. ಆಗ ತ್ರಿಕಾಲ ಜ್ಞಾನಿಯಾದ ಮಹಾಶಿವನು ಮೆಲ್ಲಗೆ ಕಣ್ಣು ತೆರೆದು ಪತ್ನಿಯನ್ನು ನೋಡಿದನು. ಅವನ ಕಣ್ಣುಗಳಲ್ಲಿ ಪ್ರೀತಿ ಇತ್ತು, ಆದರೆ ಅದರ ಮುಂದೆ ನಡೆಯಲಿರುವ ಘೋರ ದುರಂತದ ದರ್ಶನವೂ ಇತ್ತು. ಶಿವನು ಮೃದುವಾಗಿ ಆದರೆ ಗಂಭೀರವಾಗಿ ಹೇಳುತ್ತಾನೆ, ದೇವಿ ಸತಿ, ನಿನ್ನ ಆಸೆ ಸಹಜವಾದದ್ದು, ಆದರೆ ಸತಿ ಹಲ್ಲಿಗೆ ಹೋಗುವುದು ನಿನಗೆ ಒಳ್ಳೆಯದಲ್ಲ. ನಿನ್ನ ತಂದೆ ದಕ್ಷನಿಗೆ ನನ್ನನ್ನು ಕಂಡರೆ ಆಗುವುದಿಲ್ಲ. ಅವನು ಈ ಯಜ್ಞವನ್ನು ಮಾಡುತ್ತಿರುವುದೇ ನನ್ನನ್ನು ಅವಮಾನಿಸಲು. ಆಮಂತ್ರಣವಿಲ್ಲದೆ ಹೋದರೆ ನಮಗೆ ಅಲ್ಲಿ ಗೌರವ ಸಿಗುವುದಿಲ್ಲ. ಶಾಸ್ತ್ರಗಳ ಪ್ರಕಾರ ಸ್ನೇಹಿತರ ಮನೆಗೆ ಅಥವಾ ಬಂಧುಗಳ ಮನೆಗೆ ಕರೆದಿದ್ದರೂ ಹೋಗಬಹುದು, ಆದರೆ ದ್ವೇಷ ಇರುವ ತಂದೆಯ ಮನೆಗೆ ಹೋಗುವುದು ವಿಷವನ್ನು ಕುಡಿದಂತೆ. ಅಲ್ಲಿ ನಿನ್ನ ತಂದೆ ನನ್ನನ್ನು ನಿಂದಿಸುತ್ತಾನೆ. ಪತಿಗಾದ ಅವಮಾನವನ್ನು ಯಾವ ಪತ್ನಿಯೂ ಸಹಿಸಲಾರಳು. ಆ ಅವಮಾನದ ಕಿಚ್ಚಿನಲ್ಲಿ ನೀನು ಬೆಂದು ಹೋಗುತ್ತೀಯ. ದಯವಿಟ್ಟು ನನ್ನ ಮಾತು ಕೇಳು ಸತಿ, ಅಲ್ಲಿಗೆ ಹೋಗಬೇಡ. ಅಲ್ಲಿ ನಿನಗೆ ಮರಣದಷ್ಟೇ ಘೋರವಾದ ಕಷ್ಟ ಕಾದಿದೆ. ದೇಹಕ್ಕೆ ಆದ ಗಾಯ ಗುಣವಾಗುತ್ತದೆ, ಆದರೆ ಮನಸ್ಸಿಗೆ ಆದ ಗಾಯ ಗುಣವಾಗುವುದಿಲ್ಲ ಸತಿ ಎಂದು ಬುದ್ಧಿ ಹೇಳಿದನು. ಆದರೆ ಸತಿದೇವಿ ವಿಧಿಯಾಟಕ್ಕೆ ಸಿಲುಕಿದ್ದಳು. ಅವಳ ಕಣ್ಣಿಗೆ ತಂದೆಯ ಮೇಲಿನ ಪ್ರೀತಿ ಮಾತ್ರ ಕಾಣುತ್ತಿತ್ತು, ತಂದೆಯ ದ್ವೇಷ ಕಾಣಲಿಲ್ಲ. ಅವಳು ಶಿವನ ಮಾತನ್ನು ಒಪ್ಪಲಿಲ್ಲ. ಸ್ವಾಮಿ, ನೀವು ಜಗತ್ತಿನ ತಂದೆ, ನಿಮಗೆ ನನ್ನ ತಂದೆಯ ಬಗ್ಗೆ ತಪ್ಪು ಕಲ್ಪನೆ ಇದೆ. ನನ್ನನ್ನು ನೋಡಿದ ತಕ್ಷಣ ನನ್ನ ತಂದೆಯ ಕೋಪ ಕರಗುತ್ತದೆ. ನನ್ನ ತಾಯಿಯಾದರೂ ನನ್ನನ್ನು ಸ್ವಾಗತಿಸುತ್ತಾಳೆ. ದಯವಿಟ್ಟು ನನ್ನನ್ನು ತಡೆಯಬೇಡಿ ಎಂದು ಹಠ ಹಿಡಿದಳು. ಶಿವನಿಗೆ ಸತಿಯನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಸರಿದೇವಿ, ವಿಧಿಯನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ನೀನು ಹೋಗು, ಆದರೆ ಒಂಟಿಯಾಗಿ ಹೋಗಬೇಡ. ನನ್ನ ಪ್ರೀತಿಯ ನಂದಿ ಮತ್ತು ಸಾವಿರಾರು ಶಿವಗಣಗಳನ್ನು ನಿನ್ನ ರಕ್ಷಣೆಗಾಗಿ ಕರೆದುಕೊಂಡು ಹೋಗು. ಒಂದು ಮಾತು ನೆನಪಿರಲಿ ಸತಿ, ಅಲ್ಲಿ ಏನೇ ನಡೆದರೂ, ಯಾರೇ ನಿಂದಿಸಿದರೂ ನೀನು ನಿನ್ನ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳಬೇಡ ಎಂದು ಹೇಳಿ ಭಾರವಾದ ಮನಸ್ಸಿನಿಂದ ಕಳಿಸಿಕೊಡುತ್ತಾನೆ. ವೀಕ್ಷಕರೇ, ಈ ಕತೆ ತುಂಬ ದೊಡ್ಡದಾದ್ರಿಂದ ಈ ಕಥೆನ ಇಷ್ಟಕ್ಕೆ ನಿಲ್ಲಿಸ್ತೀನಿ. ಮತ್ತು ನಾಳೆ ಭಾಗ 2 ಅಂಥೇಳಿ ನಾಳೆ ವಿಡಿಯೋ ಮಾಡ್ತೀನಿ. ತಾವು ದಯಮಾಡಿ ಸಂಸಾರ ಸಮೇತ ಕೂತ್ಕೊಂಡು ವಿಡಿಯೋನ ನೋಡಿ. ನಾಳೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.